ನೀರಿನಲ್ಲಿ ಚಲಿಸುವ ಸ್ಕೂಟರ್ಗಳು ನೋಡಿದ್ದೀರಿ ನೀವು. ಅದು ನೀರಿನ ಮೇಲೇನೂ ಚಲಿಸುತ್ತೆ, ಭೂಮಿ ಮೇಲೆ ಹೋದ್ರೂ ಚಲಿಸುತ್ತೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ, ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ, ನೀವೇನು ಗೃಹಲಕ್ಷ್ಮಿ ಅಂತೇಳಿ 2,000 ಕೊಡ್ತಿದ್ದೀರೋ, ನೀವು 5 ವರ್ಷ ಕೊಟ್ಟಿದ್ದೂ ಕೂಡ ನಮ್ಮ ಮನೆಗೆ ನೀರು ನುಗ್ಗಿ ಹಾಳಾಗಿದೆಯಲ್ಲ ವಸ್ತುಗಳು, ಅಷ್ಟನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಕಿದ್ದಾರೆ. ಇದು ಅಲ್ಲಿದು ಮಾತ್ರ ಅಲ್ಲ, ಎಲ್ಲಾ ಜಿಲ್ಲೆಗಳ ಪರಿಸ್ಥಿತಿ ಹೀಗೆ ಆಗ್ತಾ ಇದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ. ಇದಕ್ಕೆ ಏನು ಉಪಾಯ ಮಾಡಬೇಕು ಅನ್ನೋದು ಸರ್ಕಾರದ ಗಮನದಲ್ಲಿ ಇದ್ದಂತೆ ಕಾಣೋದಿಲ್ಲ. ಇದು ಒಂದು ಕಡೆ ಆದ್ರೆ, ಈ ಸರ್ಕಾರದ ಸಾಧನೆ, ದೊಡ್ಡ ಸಾಧನೆ ಏನೆಂದ್ರೆ ಭ್ರಷ್ಟಾಚಾರ ಕಮಿಷನ್ ಹೊಡೆದಿದ್ದೇ ದೊಡ್ಡ ಸಾಧನೆ. ಇವರು ಇವತ್ತು ಭ್ರಷ್ಟಾಚಾರ, ಬೆಳಗ್ಗೆ ಯಾರಾದ್ರೂ ವ್ಯಾಪಾರಿ ಅಂಗಡಿ ತೆಗೆದ್ರೆ ದೇವರಲ್ಲಿ ಬೇಡ್ಕೊಳ್ತಾರೆ, ಇವತ್ತು ನನಗೆ ಒಳ್ಳೆ ವ್ಯಾಪಾರ ಆಗ್ಲಿಪ್ಪ ಅಂತ. ಆದ್ರೆ ಈ ಸರ್ಕಾರ ಬೆಳಗ್ಗೆ ಕಚೇರಿಗಳು, ಸರ್ಕಾರ ಮಂತ್ರಿಗಳು ಸೇರಿದಂತೆ ಅವರ ಕಚೇರಿ ತೆರೆದ ತಕ್ಷಣ ಅವರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇವತ್ತು ನಮ್ದು ಒಳ್ಳೆ ವ್ಯಾಪಾರ ಆಗ್ಲಪ್ಪ ಅಂತ. ಯಾವ ವ್ಯಾಪಾರ ಅದು? ಭ್ರಷ್ಟಾಚಾರದ ವ್ಯಾಪಾರ. ಈ ರೀತಿ ರಾಜ್ಯದ ಖಜಾನೆಯನ್ನ, ಜನರನ್ನ ಲೂಟಿ ಮಾಡತಕ್ಕಂತ ಸರ್ಕಾರ, ಇಂಥ ಕೆಟ್ಟ ಸರ್ಕಾರವನ್ನ ನಾವು ಯಾವತ್ತೂ ಕಂಡಿಲ್ಲ.